ಅವಲಕ್ಕಿನ ತೊಳಿತಾ ಇದ್ದೀನಿ. ಅವಲಕ್ಕಿ ಎಷ್ಟು ಹೊತ್ತು ನೆನಿಬೇಕು ಅನ್ನೋದೇ ಇಂಪಾರ್ಟೆಂಟು. ಅವಲಕ್ಕಿ ಜಾಸ್ತಿ ನೆಂದರೆ ಮುದ್ದೆ ಆಗ್ಬಿಡುತ್ತೆ. ಅದಕ್ಕೆ ಈರುಳ್ಳಿ ಎಲ್ಲ ಕಟ್ ಮಾಡಿ ರೆಡಿಯಾಗಿ ಇಟ್ಕೊಂಡಿದ್ದೀನಿ. ಈಗ ಅವಲಕ್ಕಿ ನೆನೆಸಿದೆ, 2-3 ಸಲ ತೊಳೆದಿದ್ದೀನಿ. ಈಗ ಬಾಣಲಿ ತೊಗೊಂಡು ಅದಕ್ಕೆ ಸ್ವಲ್ಪ ಅವಲಕ್ಕಿಗೆ ಎಷ್ಟು ಬೇಕು ಅಷ್ಟು ಎಣ್ಣೆ, ಅಂದರೆ ಸ್ವಲ್ಪ ಕಮ್ಮಿನೇ ಹಾಕ್ತೀನಿ. ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ತೀನಿ. ಸಾಸಿವೆ ಆರಿದ್ಮೇಲೆ 2 ಸ್ಪೂನಷ್ಟು ಕಡಲೆಕಾಯಿ ಹಾಕ್ತೀನಿ. ಕರ್ಬೇವಿನ ಸೊಪ್ಪು ಇಡೀ ಇದ್ದರೆ ತಿನ್ನೋಕ್ಕಾಗಲ್ಲ ಅಂತ ಸಣ್ಣದಾಗಿ ಕರ್ಬೇವಿನ ಸೊಪ್ಪನ್ನ ಈರುಳ್ಳಿಲೇ ಕಟ್ ಮಾಡಿ ಹಾಕಿದ್ದೀನಿ. ಕಡಲೆಕಾಯಿ ಹಾಕಿ ಮರದ ಕೈ ಇಟ್ಕೊಂಡಿದ್ದೀನಿ. ಮರದ ಕೈ ಅಂದರೆ ಬಾಣಲಿಲೇ ಬಿಟ್ಟರು ಕೈ ಸುಡಲ್ಲ, ಅದಕ್ಕೆ ಮರದ ಕೈ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕಡಲೆಕಾಯಿ ಕೆಂಪಾಗಬೇಕು. ಕೆಂಪಾದಮೇಲೆ ಈರುಳ್ಳಿ ಹಾಕಬೇಕು. ಹೈ ಫ್ಲೇಮಲ್ಲೇ ಇದೆ. 2 ಹಸಿಮೆಣ್ಸಿಕಾಯಿ ಕಟ್ ಮಾಡಿ ಹಾಕ್ತೀನಿ. ಯಾಕಂದರೆ ಹಸಿಮೆಣ್ಸಿಕಾಯಿ ಉದ್ದ ಇದ್ದರೆ ಆಯ್ತು ತೆಗೆದು ಬಿಡ್ಬೋದು ಅಂತ 2 ಹಸಿಮೆಣ್ಸಿಕಾಯಿನ ಉದ್ದ ಕಟ್ ಮಾಡಿ ಹಾಕಿದ್ದೀನಿ. ಸ್ವಲ್ಪ ಎಣ್ಣೆ ಈರುಳ್ಳಿ ಕೆಂಪಾದಮೇಲೆ ಲೋ ಫ್ಲೇಮ್ ಮಾಡಿ 1/4 ಚಮಚಕ್ಕಿಂತ ಕಮ್ಮಿ ಸ್ವಲ್ಪ ಅರಿಶಿನ, ಅರ್ಧ ಸ್ಪೂನ್ ಉಪ್ಪು ಹಾಕಿ ಅವಲಕ್ಕಿನ ನೀರಿಲ್ದಂಗೆ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಸೋಸಿ ನೀರಿಲ್ದಂಗೆ ಹಾಕ್ತಾಯಿದ್ದೀನಿ. ಅಷ್ಟೇ, ಬಾಣಲಿ ಇಡಬೇಕಾದ್ರೆ ನೆನೆಸಿರೋದು ನಾನು. ಲಾಸ್ಟಲ್ಲಿ ಅವಲಕ್ಕಿನ ಟೀ ಸೊಪ್ಪು ಇರುತ್ತಲ್ಲ ಅದರಲ್ಲಿ ಸೋಸಿ ಅವಲಕ್ಕಿ ಹಾಕಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಕಟ್ ಮಾಡಿ ಹಾಕ್ತೀನಿ. ಸ್ವಲ್ಪ ಲಿಂಬೆಹಣ್ಣು, ಅರ್ಧ ಹಾಕಲ್ಲ, ಸುಮ್ಮನೆ ಸ್ವಲ್ಪ ಲಿಂಬೆಹಣ್ಣು ಹಾಕ್ತೀನಿ. ಒಂಚೂರು ಕಾಯಿ ತುರಿದು ಹಾಕ್ತೀನಿ. ಲೋ ಫ್ಲೇಮಲ್ಲೇ ಇದೆ. ಈಗ ಆಫ್ ಮಾಡ್ತೀನಿ, ಸಾಕು. ಆಫ್ ಮಾಡಿ ಚೆನ್ನಾಗಿ ಕಲಿಸ್ತೀನಿ. 10 ನಿಮಿಷ ಅರಳಕ್ಕೆ ಬಿಡಬೇಕು. ಹಾಗೂ ಏನಾದರೂ ನೆಂದಿಲ್ಲ ಅಂದರೆ ಸ್ವಲ್ಪ ನೀರು ಎರಚ್ಬೋದು.